ಇವತ್ತು ನನ್ನ ಮುಂದೆ ವಿವೋನವರು ಹೊಸದಾಗಿ ಲಾಂಚ್ ಮಾಡಿದಂಥ ವಿವೋ V70 FE ಸ್ಮಾರ್ಟ್ ಫೋನ್ ಇದೆ. ಈ ಫೋನ್ನ ವಿವೋದವರು 39,000 ರೂಪಾಯಿಗೆ ಲಾಂಚ್ ಮಾಡಿದ್ದಾರೆ. ನಾನಿವತ್ತು ಈ ಸ್ಮಾರ್ಟ್ ಫೋನ್ನ ಅನ್ಬಾಕ್ಸ್ ಮಾಡಿ ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಈ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಫಸ್ಟ್ ಈ ಸ್ಮಾರ್ಟ್ ಫೋನ್ನ ಅನ್ಬಾಕ್ಸ್ ಮಾಡೋಣ. ಈ ಬಾಕ್ಸನ್ನು ಓಪನ್ ಮಾಡಿದ್ರೆ ಇದ್ರ ಒಳಗಡೆ ಡೈರೆಕ್ಟ್ ಆಗಿ ಒಂದು ಸ್ಮಾರ್ಟ್ ಫೋನ್ ನೋಡಕ್ ಸಿಗುತ್ತೆ. ಇದನ್ನ ಪಕ್ಕಕ್ಕಿಟ್ರೆ ಇದರ ಕೆಳಗಡೆ ಒಂದು ಯೂಸರ್ ಮ್ಯಾನ್ಯುಯಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತೆ ವಾರಂಟಿ ಕಾರ್ಡ್ ಮತ್ತು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್ ನಮಗೆ ಸಿಗ್ತಾ ಇದೆ. ಜೊತೆಗೆ ಒಂದು ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಅನ್ನ ಸಹ ಕೊಟ್ಟಿದ್ದಾರೆ. ಇದು 90 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್, ಒಳ್ಳೆಯದು. USB Type-C ಚಾರ್ಜಿಂಗ್ ಕೇಬಲ್ ಇದೆ, Type A ಇಂದ Type-C. ಕೊನೆಯದಾಗಿ ಒಂದು ಸಿಮ್ ಎಜೆಕ್ಷನ್ ಪಿನ್ ನಮಗೆ ಸಿಗ್ತಾ ಇದೆ. ಇದನ್ನು ಬಿಟ್ಟರೆ ಬೇರೇನು ಸಹ ಈ ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಇನ್ನು ಡೈರೆಕ್ಟ್ ಆಗಿ ಸ್ಮಾರ್ಟ್ ಫೋನಿಗೆ ಬಂತು ಅಂದರೆ ತುಂಬ ಯುನೀಕ್ ಲುಕ್ಕನ್ನು ಹೊಂದಿರುವಂತಹ ಸ್ಮಾರ್ಟ್ ಫೋನು ಇದು. ವಿವೋದು ಮೊಟ್ಟ ಮೊದಲ ಕತ್ತಲಲ್ಲಿ ಒಳೆಯುವಂಥ ಸ್ಮಾರ್ಟ್ ಫೋನು. ಬಿಸಿಲಿಂದ ಕತ್ಲೆಗೆ ಬಂದ್ರಿ ಅಂದರೆ ರೇಡಿಯಂ ರೀತಿ ಈ ಫೋನ್ನ ಬ್ಯಾಕ್ ಒಂದು ರೀತಿ ಒಳೆಯುತ್ತೆ. ಈ ಸ್ಮಾರ್ಟ್ ಫೋನ್ 202 ಗ್ರಾಮ್ ವೆಯ್ಟ್ ಇದೆ ಮತ್ತು 7.6 mm ಥಿಕ್ನೆಸ್ಸನ್ನು ಹೊಂದಿರುವಂಥ ಸ್ಮಾರ್ಟ್ ಫೋನು. ಈ ಫೋನ್ನ ಫ್ರಂಟಲ್ಲಿ ಗ್ಲಾಸನ್ನು ಕೊಟ್ಟಿದ್ದಾರೆ. ಯಾವ ಗ್ಲಾಸ್ ಅಂತ ಸ್ಪೆಸಿಫೈ ಮಾಡಿಲ್ಲ. ಅವರೇ ಆಲ್ರೆಡಿ ಸ್ಕ್ರೀನ್ ಗಾರ್ಡನ್ನು ಹಾಕಿದರೆ ಒಳ್ಳೆಯದು. ಒಂದು ಸಣ್ಣ ಪಂಚೋಲ್ ಕ್ಯಾಮ್ರಾ ಇದೆ. ಬೆಸಲ್ಸ್ ಎಲ್ಲ ತುಂಬ ಯೂನಿಫಾರ್ಮ್ ಆಗಿದೆ, ಆಯಿತಾ, ಚೆನ್ನಾಗಿ ಕಾಣುತ್ತೆ ಫ್ರಂಟಿಂದ. ಈ ಪ್ರೈಸ್ ರೇಂಜಿಗೆ ಚೆನ್ನಾಗಿದೆ. ಎಂದಕ್ಕೆ ಬಂತು ಅಂದರೆ ಗ್ಲಾಸ್ ರೀತಿ ಅನಿಸುತ್ತೆ, ಬಟ್ ಪ್ಲಾಸ್ಟಿಕ್ ಬ್ಯಾಕು. ಈ ಪ್ರೈಸ್ ರೇಂಜಿಗೆ ಗ್ಲಾಸನ್ನು ಕೊಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತು. ಆಗಲೇ ಹೇಳ್ದಂಗೆ ಇದು ಗ್ಲೋ ಆಗುವಂಥ ಟೆಕ್ನಾಲಜಿ. ಹಂಗಂತ ಬೇರೆ ಯಾವ ಫೋನಲ್ಲೂ ಇಲ್ದಿರುವಂಥ ಟೆಕ್ನಾಲಜಿ ಎಲ್ಲ ಮುಂಚೆನೂ ಬೇರೆ ಬ್ರ್ಯಾಂಡ್ ಅವ್ರು ತಗೊಂಬಂದಿದ್ರು ನಂಗೆ ಅನ್ನಿಸ್ದಂಗೆ. ಈ ಫೋನ್ನ ಬ್ಯಾಕ್ ಒಂಥರ ಮ್ಯಾಟ್ ಫಿನಿಶ್ ಇದೆ, ಆಯಿತಾ, ಸ್ಮಡ್ಜಸ್ ಆದರೂ ಕೂಡ ಅಷ್ಟಾಗಿ ಕಾಣೋದಿಲ್ಲ. ಹಿಂದೆ 2 ಕ್ಯಾಮ್ರಾ ಇದೆ ಮತ್ತು ಸರ್ಕ್ಯುಲರ್ ಫ್ಲ್ಯಾಶ್ ನಮಗೆ ಸಿಗ್ತಾ ಇದೆ, ಯುನೀಕ್ ಆಗಿದೆ. ಈ ಫೋನಲ್ಲಿ ಪ್ಲಾಸ್ಟಿಕ್ ಫ್ರೇಮ್ ಇದೆ, USB Type-C ಪೋರ್ಟನ್ನು ಕೊಟ್ಟಿದ್ದಾರೆ. ಯಾವುದೇ ಹೆಡ್ಫೋನ್ ಜಾಕ್ ಇಲ್ಲ ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ ಇಲ್ಲ. ಡ್ಯುಯಲ್ ನ್ಯಾನೋ ಸಿಮ್ ಮಾತ್ರ ಸಪೋರ್ಟ್ ಆಗುತ್ತೆ ಮತ್ತು IR ಬ್ಲಾಸ್ಟರ್ ಕೂಡ ನಮಗೆ ಸಿಗ್ತಾ ಇದೆ. ಜೊತೆಗೆ ಫೋನ್ಗೆ ಕಂಪ್ಲೀಟ್ IP ರೇಟಿಂಗ್ ಸಿಗ್ತಾ ಇದೆ. IP68 ಮತ್ತು IP69 ಡಸ್ಟ್ ಮತ್ತು ವಾಟರ್ ರೆಸಿಸ್ಟೆಂಟ್ ರೇಟಿಂಗ್ ನಮಗೆ ಸಿಗ್ತಾ ಇದೆ. ಮತ್ತು ಸದ್ಯಕ್ಕೆ 2 ಕಲರ್ನಲ್ಲಿ ಈ ಸ್ಮಾರ್ಟ್ ಫೋನ್ ಅವೈಲಬಲ್ ಇದೆ. ಒಂದು ಬ್ಲೂ ಮತ್ತು ಇನ್ನೊಂದು ಈ ಪರ್ಟಿಕ್ಯುಲರ್ ಪರ್ಪಲ್, ಲೈಟ್ ಪರ್ಪಲ್ ಅಂತ ಅನ್ನಬಹುದು. ಇನ್ನು ಡಿಸ್ಪ್ಲೇಗೆ ಬಂತು ಅಂದರೆ 6.83 ಇಂಚಿಂದು 1.5K ರೆಸೊಲ್ಯೂಷನ್ ಅಮೋಲೆಡ್ ಡಿಸ್ಪ್ಲೇ, 120 ಹರ್ಟ್ಸಿಂದು ರಿಫ್ರೆಶ್ ರೇಟು. ಒಂದು ಲೆವೆಲಿಗೆ ಬ್ರೈಟ್ ಆಗಿದೆ. ಹೈ ಬ್ರೈಟ್ನೆಸ್ ಮೋಡಲ್ಲಿ 1900 ನಿಟ್ಸ್ ತನಕ ಡಿಸ್ಪ್ಲೇ ಬ್ರೈಟ್ ಆಗುತ್ತೆ. 10 ಬಿಟ್ ಡಿಸ್ಪ್ಲೇ, HDR10+ನ ಕೂಡ ಸಪೋರ್ಟ್ ಮಾಡುತ್ತೆ. ವೇರಿಯಂಟಿಗೆ ಬಂತು ಅಂದರೆ 3 ವೇರಿಯಂಟಲ್ಲಿ ಲಾಂಚ್ ಆಗ್ತದೆ. ಅಪ್ ಟು 12 GB ರ್ಯಾಮು, 256 GB ಸ್ಟೋರೇಜು, LPDDR5 ರ್ಯಾಮ್ ಮತ್ತು UFS 3.1 ಸ್ಟೋರೇಜು. ಓಕೆ, 2.2 4x ಬೆಟರ್. 5x 4.0 4.1 ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು. ಈ ಪ್ರೈಸ್ ರೇಂಜಿಗೆ ಬೇರೆ ಬ್ರ್ಯಾಂಡ್ಗಳು ಕೂಡ ಕೊಡ್ತಾರೆ, ಬಟ್ ಓಕೆ ಅಂತ ಕೆಡ್ತಾಗೂ ಏನಿಲ್ಲ ರ್ಯಾಮ್ ಮತ್ತು ಸ್ಟೋರೇಜು. ಇನ್ನು ಪರ್ಫಾರ್ಮೆನ್ಸಿಗೆ ಬಂತು ಅಂದರೆ ಒಂದು ಲೆವೆಲ್ಗೆ ಪವರ್ಫುಲ್ ಆಗಿರುವಂಥ ಮೀಡಿಯಾಟೆಕ್ಕಿಂದು ಡೈಮೆನ್ಸಿಟಿ 7360 ಟರ್ಬೋ ಪ್ರೊಸೆಸರ್, ಆಯಿತಾ. ನಾವು ಒಂದು ಬೆಂಚ್ ಮಾರ್ಕನ್ನು ಚೆಕ್ ಮಾಡಿದಂಗೆ 9,45,000 ರೇಟಿಂಗನ್ನು ಕೊಡ್ತಾ ಇದೆ. ಓಕೆ, ತುಂಬ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ ಏನೂ ಅಲ್ಲ, ಒಂಥರ ಮಿಡ್ ಎಂಡ್, ಇತ್ತೀಚಿನ ದಿನಗಳು ನೋಡಿಕೊಂಡ್ರೆ ಮಿಡ್ ಎಂಡ್ ಪ್ರೊಸೆಸರ್ ಅಂತ ಅನ್ಬೋದು, ಆಯಿತಾ. ಸೊ ನಾವು ಒಂದು ಬೆಂಚ್ ಮಾರ್ಕ್ ಮಾಡೋ ಟೈಮಲ್ಲಿ ಬ್ಯಾಟ್ರಿ ಡ್ರೈನ್ ಮತ್ತು ಟೆಂಪ್ರೇಚರ್ ವೇರಿಯೇಷನ್ ಎರಡನ್ನೂ ಕೂಡ ಚೆಕ್ ಮಾಡಿದ್ವು. ಬ್ಯಾಟ್ರಿ ಡ್ರೈನ್ ಬರೀ 4% ಆಯಿತು, ಸೂಪರ್. ಮತ್ತು ಟೆಂಪ್ರೇಚರ್ ವೇರಿಯೇಷನ್ ಮ್ಯಾಕ್ಸಿಮಮ್ 45 ಡಿಗ್ರಿ ಸೆಲ್ಸಿಯಸ್, ತುಂಬ ಜಾಸ್ತಿ ಏನು ಹೀಟ್ ಆಗಲ್ಲ. ಮತ್ತು ಇದರಲ್ಲಿ ತುಂಬ ದೊಡ್ಡ ವೇಪರ್ ಚೇಂಬರ್ನ ಕೂಡ ಕೊಟ್ಟಿದ್ದಾರೆ, ಒಳ್ಳೆಯದು. ಮತ್ತು ಗೀಕ್ ಬೆಂಚ್ ಸ್ಕೋರ್ನ ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇನ್ನು ಗೇಮಿಂಗ್ ಟೆಸ್ಟನ್ನು ಸಹ ಮಾಡಿದ್ವು. BGMIನಲ್ಲಿ ಸ್ಮೂತಲ್ಲಿ ಬರೀ ಎಕ್ಸ್ಟ್ರೀಮ್ ತನಕ ಇದೆ. ಸೊ 90 FPS ಗೇಮ್ ಪ್ಲೇ ನಮಗೆ ಸಪೋರ್ಟ್ ಇಲ್ಲ. ಮ್ಯಾಕ್ಸಿಮಮ್ ಅಂತ ಅಂದರೆ HDRನಲ್ಲಿ ಅಪ್ ಟು ಅಲ್ಟ್ರಾ ತನಕ ಹೋಗುತ್ತೆ. ಸೊ ಎರಡು ಕೂಡ ತುಂಬ ಸ್ಮೂತ್ ಗೇಮ್ ಪ್ಲೇನ ಕೊಡ್ತು ನಮಗೆ. ಓವರಾಲ್ ಪರ್ಫಾರ್ಮೆನ್ಸ್ ಓಕೆ, ಇನ್ನೊಂದು ಸ್ವಲ್ಪ ಪವರ್ಫುಲ್ ಆಗಿರುವಂಥದ್ದು ಕೊಡ್ಬೋದಾಗಿತ್ತು. ಇನ್ನು ಕ್ಯಾಮ್ರಾಗೆ ಬಂತು ಅಂತ ಅಂದರೆ ಈ ಫೋನ್ನ ಹಿಂದೆ 2 ಕ್ಯಾಮ್ರಾ ಇದೆ. 200 MP ಮೈನ್ ಸೆನ್ಸಾರ್, f1.88 ಅಪರ್ಚರ್ ವಿತ್ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್. ಇನ್ನೊಂದು 8 MP ಇಂದು ಅಲ್ಟ್ರಾ ವೈಡ್ ಆ್ಯಂಗಲ್ ಕ್ಯಾಮ್ರಾ ಇದೆ. ಜೊತೆಗೆ ಸ್ಮಾರ್ಟ್ ಫೋನಲ್ಲಿ ಆರಾ LED ಫ್ಲ್ಯಾಶನ್ನು ಕೊಟ್ಟಿದ್ದಾರೆ. ರಿಂಗ್ ಲೈಟ್ ರೀತಿ ಕೆಲಸವನ್ನು ಮಾಡುತ್ತೆ, ಬಟ್ ಟೆಂಪ್ರೇಚರ್ನ ವೇರಿಯೇಷನ್ ಮಾಡೋದಕ್ಕಾಗೋದಿಲ್ಲ. ಈ ಫೋನ್ನ ಮೈನ್ ಸೆನ್ಸಾರ್ ತೆಗೆಯುವಂಥ ಫೋಟೋ ಆ್ಯಕ್ಚುಲಿ ಚೆನ್ನಾಗಿದೆ. ಈ ಪ್ರೈಸ್ ರೇಂಜಿಗೆ ಒಂದು ಒಳ್ಳೆ ಕ್ಯಾಮ್ರಾ ಸ್ಮಾರ್ಟ್ ಫೋನ್ ಆಗಬಹುದು, ಆಯಿತಾ. ಕೆಲವೊಂದು ಕಡೆ ನಮಗೆ ಸ್ಯಾಚುರೇಷನ್ ಜಾಸ್ತಿ ಅಂತ ಅನ್ನಿಸ್ಬೋದು, ಬಟ್ ಹ್ಯೂಮನ್ ಫೇಸಸ್ಸನ್ನು ಆ್ಯಕ್ಚುಲಿ ತುಂಬ
ಚೆನ್ನಾಗಿ ಕ್ಯಾಪ್ಚರ್ ಮಾಡ್ತಾ ಇದೆ, ಕ್ಲಿಯರ್ ಫೇಸ್ನ ಜೊತೆಗೆ ಚೆನ್ನಾಗಿ ಕಾಣೋ ರೀತಿ ಕ್ಯಾಪ್ಚರ್ ಮಾಡ್ತಾ ಇದೆ. ಲೋ ಲೈಟಲ್ಲೂ ಕೂಡ ಒಂದು ಲೆವೆಲಿಗೆ ಪರವಾಗಿಲ್ಲ ಅನ್ನಿಸ್ತು. ಆ ಸ್ಯಾಂಪಲ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಮತ್ತು ವೈಡ್ ಆ್ಯಂಗಲ್ ಕ್ಯಾಮ್ರಾ ವೈಡ್ ಆಗಿದೆ, ಕ್ಲಾರಿಟಿ ಓಕೆ ಆಯಿತಾ. ಸ್ವಲ್ಪ ಮೆಗಾ ಪಿಕ್ಸೆಲ್ ಜಾಸ್ತಿ ಇದ್ದರೆ ಮೋಸ್ಟ್ಲಿ ರೆಸೊಲ್ಯೂಷನ್ ಇನ್ನೂ ಬೆಟರ್ ಬರ್ತಾ ಇತ್ತು ನಂಗೆ ಅನ್ನಿಸ್ತಂಗೆ. ಇನ್ನು ಫ್ರಂಟ್ ಕ್ಯಾಮ್ರಾ 50 MP ಇದೆ. ಫ್ರಂಟ್ ಕ್ಯಾಮ್ರಾ ಹೆವಿ ಇಂಪ್ರೆಸ್ ಮಾಡ್ತು ನನಗೆ, ಸಕ್ಕತ್ತಾಗಿ ಕಾಣೋ ರೀತಿ, ನಾನು ಚೆನ್ನಾಗಿ ಕಾಣೋ ರೀತಿ ಔಟ್ಪುಟನ್ನು ಕೊಡ್ತು. ಆ ಸ್ಯಾಂಪಲ್ ಕೂಡ ತೋರಿಸ್ತಾ ತುಂಬ ವೈಡ್ ಆಗಿದೆ ಆಯಿತಾ. ಸೊ ಇಷ್ಟ ಆಯ್ತು ನನಗೆ. ಮತ್ತು ನಮಗಿದ್ರೆ ಡಿಫ್ರೆಂಟ್ ಫಿಲ್ಟ್ರ್ಗಳು, ಆರಾ ಲೈಟ್ಸ್ಗಳು. ಸೊ ವಿವೋದಲ್ಲಿ ಎಲ್ಲ ಫೋನಲ್ಲಿ ಇದ್ದೇ ಇರುತ್ತೆ, ಇದರಲ್ಲೂ ಕೂಡ ನಮಗೆ ಸಿಗ್ತಾ ಇದೆ. ನನಗೆ ಕ್ಯಾಮ್ರಾ ಇಷ್ಟ ಆಯಿತು. ವಿಡಿಯೋಗ್ರಫಿಯಲ್ಲಿ ಈ ಫೋನ ಫ್ರಂಟು ಮತ್ತು ಬ್ಯಾಕ್ ಎರಡು ಸಹ 4K 30 FPS ವಿಡಿಯೋ ರೆಕಾರ್ಡನ್ನು ಮಾಡುತ್ತೆ. ಮತ್ತು ನೀವು ಬೇಕು ಅಂದರೆ ಅಂಡರ್ ವಾಟರ್ ಫೋಟೋಗ್ರಫಿಯನ್ನು ಸಹ ಮಾಡ್ಬೋದು ಇದರಲ್ಲಿ IP ರೇಟಿಂಗ್ ಇರೋದ್ರಿಂದ. ಜೊತೆಗೆ ನಮಗೆ ರೆಟ್ರೋ ಫಿಲ್ಟರ್ಗಳು ಕೂಡ ಚೆನ್ನಾಗಿದೆ ಅಂತ ಅನ್ನಿಸ್ತು. ಫಿಲ್ಮ್ ಕ್ಯಾಮ್ರಾ ಮೋಡ್ ಆಪ್ಷನ್ ಸಹ ಇದೆ. ಕ್ಯಾಮ್ರಾ ಅಪ್ಲಿಕೇಶನ್ಗೆ ಹೋಗ್ಬಿಟ್ಟು ನೀವು ಸ್ಲೈಡ್ ಮಾಡಿದ್ರೆ ಡಿಫ್ರೆಂಟ್ UI ಕರ್ಕೊಂಡೋಗುತ್ತೆ. ಸೊ ಇದು ಕೂಡ ತುಂಬ ಯುನೀಕ್ ಆಗಿದೆ. ಇನ್ನು ನಮಗಿದರಲ್ಲಿ ಅವ್ರದ್ದು AI ಫೋಟೋಗ್ರಫಿ ಸೂಟ್ ಕೂಡ ಸಿಗ್ತಾ ಇದೆ. ಸೊ ಅದರೊಳಗಡೆ AI ಇಮೇಜ್ ಸ್ಟುಡಿಯೋ ಅಂತ ಇದೆ. ಅದರಲ್ಲಿ ಎರೇಸರು, ನೀವು ಇಮೇಜನ್ನು ಕ್ವಾಲಿಟಿ ಇಂಪ್ರೂವ್ ಮಾಡೋದು, ಕಲರ್ಸನ್ನು ಅಡ್ಜಸ್ಟ್ ಮಾಡುವಂಥ, ಎನಾನ್ಸ್ ಮಾಡುವಂಥ ಫೀಚರ್ ಎಲ್ಲ ಸಿಗುತ್ತೆ. ಮತ್ತು AI ಮ್ಯಾಜಿಕ್ ಲ್ಯಾಂಡ್ಸ್ಕೇಪ್ ಅಂತಿರೋ, ವೆದರ್ ಅಂತಿರೋ, ಅದು ಕೂಡ ಹೆವಿ ಯೂಸ್ ಆಗುವಂಥ ಫೀಚರ್. ಒಂದು ರೀತಿ ಬ್ಯಾಕ್ಗ್ರೌಂಡನ್ನು ಫುಲ್ ಸ್ನೋ ಬರೋ ರೀತಿ, ಡಿಫ್ರೆಂಟ್ ವೆದರ್ ಇರೋ ರೀತಿ ಔಟ್ಪುಟನ್ನು ಕೊಡುತ್ತೆ. ಮತ್ತು ಫ್ಲವರ್ಸ್ ಎಲ್ಲ ಬೀಳ್ತಾ ಇರುವಂಥ ರೀಸೆಂಟಾಗಿ ಬೇರೆ ಫೋನಲ್ಲೂ ಕೂಡ ಬಂದಿತ್ತು, ಫ್ಲೋರಲ್ ಬ್ಲೆಸ್ಸಿಂಗ್ ಅಂತ. ಸೊ ಅದು ಹೂಗಳೆಲ್ಲ ಬೀಳೋ ರೀತಿ ನಮಗೆ ಔಟ್ಪುಟನ್ನು ಕೊಡುತ್ತೆ. ಮತ್ತು ಮೇನ್ ಸೆನ್ಸಾರಲ್ಲಿ 30x ತನಕ ಸೂಪರ್ ಝೂಮ್ ಮಾಡುತ್ತೆ, ಎನಾನ್ಸ್ ಝೂಮ್ ಆಯಿತಾ, ಅಂದರೆ ಡಿಜಿಟಲಿ ಝೂಮ್ ಅಲ್ಲ ಅದು. ಸೊ ಓಕೆ, ಕ್ಯಾಮ್ರಾ ಸ್ಯಾಂಪಲ್ಸ್ ನನಗೆ ಒಂದು ಲೆವೆಲ್ಗೆ ಇಷ್ಟ ಆಯಿತು. ಹಂಗಂತ ಈ ಪ್ರೈಸ್ ರೇಂಜಿಗೆ ಇದೇ ಬೆಸ್ಟ್ ಕ್ಯಾಮ್ರಾನ 100% ಅಲ್ಲ. ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಆಪ್ಟಿಕಲ್ ಇನ್ ಡಿಸ್ಪ್ಲೇ, ಫಿಂಗರ್ ಪ್ರಿಂಟ್ ಸೆನ್ಸಾರ್ ಸಿಗ್ತಿದೆ, ಫೇಸ್ ಅನ್ಲಾಕ್ ಇದೆ, ಮತ್ತು ವೈಡ್ L1 ಸೆಕ್ಯೂರಿಟಿ ಕೂಡ ಸಿಗ್ತಾ ಇದೆ. OS ಬಂತು ಅಂದರೆ ಆ್ಯಂಡ್ರಾಯ್ಡ್ 16 ಬೇಸ್ ಆಗ್ತಿರುವಂಥ ಆರಿಜಿನ್ OS 6. ಸೊ ಈ ಫೋನ್ಗೆ ಕನ್ಫರ್ಮ್ ಇಲ್ಲ, ಒಂದು 4 ವರ್ಷ OS ಅಪ್ಡೇಟ್ ಬರಬಹುದು, 6 ವರ್ಷ ಸೆಕ್ಯೂರಿಟಿ ಪ್ಯಾಚನ್ನು ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಇನ್ನು AI ಫೀಚರ್ನಲ್ಲಿ ಡ್ರ್ಯಾಗ್ ಆ್ಯಂಡ್ ಗೋ ಇದರಲ್ಲೂ ಸಹ ಇದೆ. ಸೊ ಫ್ಲಾಲೆಸ್ ಆಗಿ ಒಂದು ಅಪ್ಲಿಕೇಶನಿಂದ ಇನ್ನೊಂದು ಅಪ್ಲಿಕೇಶನ್ನಿಗೆ ಇಮೇಜನ್ನು, ಟೆಕ್ಸ್ಟನ್ನು ಟ್ರಾನ್ಸ್ಫರ್ ಎಲ್ಲ ತುಂಬ ಈಸಿಯಾಗಿ ಮಾಡ್ಬೋದು. ಮತ್ತು ಫೈಲ್ ಶೇರಿಂಗು ಐಫೋನಲ್ಲಿ 2 ಫೋನ್ ನಿಂಗೆ ಟ್ಯಾಪ್ ಮಾಡಿದ್ರೆ ಫೈಲ್ ಶೇರ್ ಆಗುತ್ತಲ್ವ, ಸೊ ಆ ಒಂದು ಫೀಚರ್ ಸಹ ಇದೆ. ಮತ್ತು ವಿವೋ ಆಫೀಸ್ ಕಿಟ್ ಅಂದರೆ ನಿಮ್ಮ PC ಜೊತೆ ಕನೆಕ್ಟ್ ಆಗಿರುತ್ತೆ ಫ್ಲಾಲೆಸ್ ಆಗಿ, ಸೊ ಆ ಒಂದು ಆಪ್ಷನ್ ಸಹ ಇದೆ. ಇನ್ನು AI ಫೀಚರ್ನಲ್ಲಿ AI ಕ್ರಿಯೇಟ್ ನಮಗೆ ಸಿಗ್ತದೆ. ನೋಟಲ್ಲಿ ಅಂದರೆ ನೋಟ್ ಅಸಿಸ್ಟ್ ರೀತಿ ಕೆಲಸವನ್ನು ಮಾಡುತ್ತೆ. ನೋಟ್ ಒಳಗೆ ಸಮ್ಮರೈಸ್ ಮಾಡುವಂಥದ್ದು, ಟೆಕ್ಸ್ಟನ್ನು ಅನೌನ್ಸ್ ಮಾಡುವಂಥದ್ದು, ಆ ಎಲ್ಲ ಆಪ್ಷನ್ ಇದೆ. ಈವನ್ ಸರ್ಕಲ್ಡ್ ಸರ್ಚ್ ಕೂಡ ನಮಗೆ ಈ ಫೋನಲ್ಲಿ ಸಿಗ್ತಾ ಇದೆ. ಇನ್ನು ಬ್ಯಾಟ್ರಿಗೆ ಬಂತು ಅಂದರೆ 7000 mAh ಕೆಪಾಸಿಟಿ ಬ್ಯಾಟ್ರಿ ಮತ್ತು ಬಾಕ್ಸ್ ಒಳಗೆ 90 ವ್ಯಾಟಿಂದು ಫಾಸ್ಟ್ ಚಾರ್ಜರ್ನ ಕೊಟ್ಟಿದ್ದಾರೆ, ಒಳ್ಳೆಯದು. ಇನ್ನು ಸ್ಪೀಕರಿಗೆ ಬಂತು ಅಂದರೆ ಡ್ಯುಯಲ್ ಸ್ಟೀರಿಯೋ ಸ್ಪೀಕರು, ಮೇಲ್ಗಡೆ ಸ್ಪೀಕರ್ ಇದೆ, ಕೆಳಗಡೆನೂ ಇದೆ. ಕ್ಲಾರಿಟಿ ಚೆನ್ನಾಗಿದೆ, ಜೋರಾಗಿ ಕೇಳುತ್ತೆ. ಮ್ಯಾಕ್ಸಿಮಮ್ ಆದಮೇಲೆ 200% ವಾಲ್ಯೂಮ್ ಬೂಸ್ಟ್ ಕೂಡ ಆಗುತ್ತೆ. ಇಷ್ಟ ಆಯಿತು ಸ್ಪೀಕರ್ಸು. ಕನೆಕ್ಟಿವಿಟಿಯಲ್ಲಿ ವೈಫೈ 6 ನಮಗೆ ಸಿಗ್ತಾ ಇದೆ, ಬ್ಲೂಟೂತ್ 5.4 ಕೊಟ್ಟಿದ್ದಾರೆ, ಮತ್ತು NFC ಸಹ ನಮಗೆ ಸಿಗ್ತಾ ಇದೆ. ಇದಿಷ್ಟು ಈ ಫೋನ್ದು ಕೆಲವೊಂದು ಮೇನ್ ಫೀಚರ್ಸ್ ಆಯಿತಾ. 38-39 ಸಾವಿರ ಬ್ಯಾಂಕ್ ಆಫರ್ ಇನ್ಕ್ಲೂಡ್ ಮಾಡಿದ್ರು 1,000-2,000 ರೂಪಾಯಿ ಕಡಿಮೆ ಆಗ್ಬೋದು. ಈ ರೇಂಜಲ್ಲೇ ಇದೆ ಒಟ್ಟಿಗೆ 37-38-39 ಸಾವಿರ ರೇಂಜು. ಸೊ ಈ ಪ್ರೈಸ್ ರೇಂಜಿಗೆ ನಿಮಗೆ ವ್ಯಾಲ್ಯೂ ಫಾರ್ ಮನಿ ಬೇಕು ಅಂದರೆ ಮೋಸ್ಟ್ಲಿ ಇದಕ್ಕಿಂತ ಒಳ್ಳೆ ಆಪ್ಷನ್ ಸಿಗಬಹುದು, ಪರ್ಫಾರ್ಮೆನ್ಸ್ ವೈಸು, ಲುಕ್ ವೈಸು, ಡಿಸೈನ್ ಬಿಲ್ಡ್ ಕ್ವಾಲಿಟಿ ವೈಸು ಆಯಿತಾ. ಸೊ ವಿವೋ ಬ್ರ್ಯಾಂಡಿಂಗಲ್ಲಿ ಬೇಕು ಅಂದರೆ ಆಪ್ಷನ್ಗಳು ತುಂಬ ಕಡಿಮೆ. ವಿವೋ ಬ್ರ್ಯಾಂಡಿಂಗಲ್ಲೇ ವಿವೋ ಸರ್ವಿಸೇ ಬೇಕು ಅಂದರೆ ಆಪ್ಷನ್ ತುಂಬ ಕಡಿಮೆ ಇದೆ. ಇನ್ನೊಂದು 2 ದಿನದಲ್ಲಿ ಒಂದು ಕಂಪ್ಯಾರಿಸನ್ ಬರುತ್ತೆ ಆಯಿತಾ. ಮೋಟೋದೊಂದು ಫೋನ್ ಜೊತೆ ಕಂಪೇರ್ ಮಾಡ್ತೀನಿ. ಸೊ ನಂಗೆ ಅನ್ನಿಸ್ತಂಗೆ ನೀವು ಅದನ್ನು ನೋಡಿದ್ರೆ ಒಂದು ಐಡಿಯಾ ಬರುತ್ತೆ. ಅದು ಕೂಡ ಸಿಮಿಲರ್ ಪ್ರೈಸ್ ರೇಂಜಲ್ಲಿ ಲಾಂಚ್ ಆಗಿರೋ ಸ್ಮಾರ್ಟ್ಫೋನ್ ಆಯಿತಾ. ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡಿ. ಓಕೆ, ವಿವೋ ಬ್ರ್ಯಾಂಡಿಂಗಲ್ಲಿ ಓಕೆ, ಬಟ್ ಸ್ಪೆಸಿಫಿಕೇಷನ್ ಇನ್ನೂ ಚೆನ್ನಾಗಿದ್ದಿದ್ರೆ ಇಷ್ಟ ಆಗ್ತಿತ್ತು ನನಗೆ. ಈ ವರ್ಷ ಫೋನ್ ಪ್ರೈಸ್ ಕೂಡ ಜಾಸ್ತಿ ಆಗಿರೋದ್ರಿಂದ ಅದೊಂದು ವಿಷಯ ತಲೆಟ್ಕೊಬೇಕಾಗತ್ತೆ. ನಾರ್ಮಲ್ಗಿಂತ ಒಂದು 5-6 ಸಾವಿರ ಅಂತೂ ಈ ವರ್ಷ ಫೋನ್ನ ಬೆಲೆ ಜಾಸ್ತಿ ಆಗೇ ಇದೆ, ಏನೂ ಮಾಡೋಕ್ಕಾಗಲ್ಲ, ಎಲ್ಲರೂ ಮಾಡ್ತಾ ಇದ್ದಾರೆ. ಸೊ ಇಷ್ಟು ಈ ಒಂದು ಸ್ಮಾರ್ಟ್ಫೋನ್ನ ಬಗ್ಗೆ, ವಿವೋ V70 FE ಸ್ಮಾರ್ಟ್ಫೋನ್ನ ಬಗ್ಗೆ. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.